ಎಲ್ಲ ರೈತರಿಗೂ ನಮಸ್ಕಾರ ಸರ. ನಮಸ್ಕಾರ ಡಿಯರ್ ಆಲ್ ಲೀಡರ್ಸ್. ಇಲ್ಲಿ ಒಂದು ರಾಮದುರ್ಗ ತಾಲೂಕು ಒಂದು ಹಳ್ಳಿಗೆ ಬಂದೀವಿ ಸರ್. ನಾವು ಹಳ್ಳಿಗೆ ಬಂದಿದ್ದೀವಿ. ನಮ್ಮ ಸರ್ ಇಲ್ಲಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಿ. ಏನಪ್ಪ ಅಂದ್ರೆ ಸರ ನಮಸ್ಕಾರ ರೀ. ತಮ್ಮ ಹೆಸರು ರೀ? ನಿಂಗಪ್ಪ ರೀ. ನಿಂಗಪ್ಪ ಗೋಡಿ ಸರ್ ಅಂತ ಹೇಳ್ರಿ. ಇಲ್ಲೇ ರಾಮದುರ್ಗ ಭಾಗದವ್ರು ಸರ್. ಒಂದು 6 ತಿಂಗಳು ಒಂದು 2 ತಿಂಗಳ ಹಿಂದಲ್ರಿ, 2-2.5 ತಿಂಗಳ ಹಿಂದೆ ಬಂದಿದ್ವಿ ಒಂದು ಸರ. ಸರ್ಗೆ ಪ್ರಾಡಕ್ಟ್ ಕೊಟ್ಟಿವಿ. ಹೆಂಗೆ ಅನ್ಸಿತ್ತು ಸರ್ ನಿಮ್ಗೆ ನಮ್ಮ ಪ್ರಾಡಕ್ಟ್ ಬೆಳೆಸಿಂದ? ಚಲೋ ಅದ್ರಿ. ಕಬ್ಬೆಲ್ಲ ಚಲೋ ಆಗೈತಲ್ರಿ? ಎಷ್ಟು ತಿಂಗಳದ್ದು ಇರ್ಬೋದು ಸರ್ ಕಬ್ಬಿಗಿದೆ? 4 ತಿಂಗಳದ್ರಿ. 4 ತಿಂಗಳದಲ್ರಿ. ನಾವು ಸರ್ ಎಲ್ಲ ಫಸ್ಟ್ ಟೈಮ್ ಬಂದಿದ್ದು ರೀ. ಫಸ್ಟ್ ಟೈಮ್ ಬಂದಾಗ ಇಲ್ಲೈತಲ್ಲ ಸಸಿ ಈ ರೀತಿ ಇತ್ತು ಸರ್. ಇದನ್ನ ಒಟ್ಟು ಹಚ್ಚಿಗೆ ಐತ್ರಿ. ನಾವು ಬ್ಯಾಸ್ಗ್ಯಾಗ ಬಂದಿದ್ವಿ. ಫುಲ್ ಹಳದಿ ಆಗಿ ಸರ್ ಇದು ಹೋಗ್ತೈತಿ ಅಂತ ನೀವು ಹೇಳತ್ತಿದ್ರಿ, ಹೌದ್ರಾ? ಬಟ್ ಈಗೆಲ್ಲ ಕೊಟ್ಟಿಂದ ಹೆಂಗೆ ಅನ್ಸೈತೆ ಸರ್ ನಿಮಗೆಲ್ಲ? ಭಾರಿ ರಿಸಲ್ಟ್ ಬಂದೈತ್ರಿ. ಇದನ್ನೆಲ್ಲ ಒಂದು ಒಳ್ಳೆ ರಿಸಲ್ಟ್ ಬಂದಿದ್ದು ನಾನು 4 ಜನ ರೈತರಿಗೆ ಹೇಳಕ್ಕೆಲ್ಲ ಇಷ್ಟಪಡ್ತೀರಲ್ಲ ಸರ್? ಸರ್ ಆಗಿದ್ರೆ ಚಲೋ ರಿಸಲ್ಟ್ ಬಂದೈತೆ ಅಂತ ಹೇಳತ್ತಾರ್ರಿ. ಹಾಗಿದ್ರೆ ಗನ್ನನ್ನು ಎಣಿಸಿ ನೋಡೋಣ್ರಿ ಯಾವ ರೀತಿ ಒಂದು ಕಬ್ಬಿನೊಳಗೆ ಗನ್ ಬಂದಾವ ಅಂತೇಳಿ ಇವತ್ತು ಎಣಿಸಿ ನೋಡೋಣ ಸರ. ನಮ್ಮ ಸರ್ಗಳು ಇಲ್ಲೇ ಅದಾರ ರೀ. ಹಾಗಿದ್ರೆ ಗನ್ನನ್ನು ಎಣಿಸಿ ನೋಡೋಣ ಸರ್. ಆಗಿದ್ರೆ ಎಷ್ಟು ಸರ್ ಹಂಗೆ ನೋಡ್ಬೋದು ರೀ. 4 ತಿಂಗಳು ಹೆಚ್ಚು ಕಮ್ಮಿ 4 ತಿಂಗಳದ್ದು ಸರ್ ಇದೆ. 4-5 ತಿಂಗಳು ರೀ. 1 2 3 4 5 6 7 8 ಗನ್ ಬಂದೈತೆ ಸರ್. ಹತ್ತತ್ರ 7-8 ಗನ್ ಹಿಡಿಬೋದು ರೀ ಹೆಚ್ಚು ಕಮ್ಮಿ, ಹೌದ್ರಾ? ಎಷ್ಟು ಇಂಥ ಒಂದು ಒಳ್ಳೆ ರಿಸಲ್ಟ್ ಬಂದೈತೆ ರೀ. ನಮ್ಮ ಸಾವಯವ ಪ್ರಾಡಕ್ಟನ್ನು ಎಲ್ಲರೂ ಯೂಸ್ ಮಾಡಿ ಹೆಚ್ಚಿನ ರಿಸಲ್ಟನ್ನು ತಕ್ಕೋರಿ ಅಂತ ಹೇಳ್ತೀವಿ. ಜೈ ಸರ್ವಶ್ರೀ. ಜೈ ಸರ್ವಶ್ರೀ. ಜೈ ಸರ್ವಶ್ರೀ. ಜೈ ಸರ್ವಶ್ರೀ. ನೋಡ್ರಿ ಸರ್, ನಿಮ್ಗೆ ಗೊತ್ತಾಗೈತೆ, ನೀವೇ ಹೇಳ್ಬೇಕು ಇಲ್ಲಿದ.